ಮಾಡಬೇಕಾಗಿರೋಂಥದ್ದು. ಸರ್, ಈಗ ನೀವು ಗವರ್ನರ್ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹರಿಪ್ರಸಾದ್ ಅವರು ಒಂದು ಪ್ರಶ್ನೆ ಎತ್ತಾರೆ. ಇಲ್ಲಿ ರಾಜ್ಯದಲ್ಲಿ ಕಲಾಡ್ಕರ್ ಪ್ರಭಾಕರ್ ಭಟ್ರು ಮಾತಾಡಿದ್ರೆ ಅವ್ರಿಗೂ ಇರ್ತಾರೆ, ಅನಂತ್ ಕುಮಾರ್ ಭಟ್ರು ಹೆಗಡೆ ಮಾತಾಡಿದಾಗ್ಲೂ ಸೈಲೆಂಟ್ ಇರುತ್ತೆ, ನಮ್ಮನ್ನ ಎನ್ಕ್ವೈರಿ ಮಾಡಕ್ಕೆ ಕಳಿಸ್ತಾರೆ. ನೋಡಿ, ಯಾರು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಬೇರೆ ಯಾವ್ದಾದ್ರು ನೋಡಿ, ಯಾರು ಮಾತಾಡಿದ್ರು ಕೂಡ ಹಗುರವಾಗಿ ನಾವು ತಗೊತಾ ಇಲ್ಲ. ಉದಾಹರಣೆಗೆ ನೀವು ಕಲ್ಲಡ್ಕ ಪ್ರಭಾಕರ್ದಿರ್ಬೋದು, ಬೇರೆ ವಿಚಾರಗಳಿರ್ಬೋದು, ಅದಕ್ಕೇನಿದೆ ಕಾನೂನಾತ್ಮಕವಾಗಿ ನಾವು ಮಾಡಬೇಕಾಗಿ ಹೊರತು ನಾವು ಕಾನೂನನ್ನು ಮೀರಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಉತ್ತರ ಪ್ರದೇಶ ರಾಜ್ಯ ನಡೀತಾ ಇಲ್ಲ, ಇಲ್ಲಿ ಬಸವಣ್ಣ ಅವರ ಮತ್ತು ಸಂವಿಧಾನದ ಒಂದು ಆಡಳಿತ ನಡೀತಾ ಇದೆ. ಏನೇ ಇದ್ರೂ ಕೂಡ ಇವರೆಲ್ಲರೂ ಇವತ್ತಿಲ್ಲ ನಾಳೆ ಒಳಗೆ ಹೋಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ. ಆದರೆ ಏನೇ ಆದ್ರೂ ಲೀಗಲ್ ಆಗೇ ಮಾಡ್ಬೇಕು ನಾವು, ಆ್ಯಂಡ್ ವಿ ವಿಲ್ ಡೂ ಇಟ್. ನಿಗಮ ಮಂಡಳಿದು ಮತ್ತೆ ಯಾಕೋ ಮುಂದೂಡಿಕೆ ಕಾರ್ಯಕರ್ತರಿಗೆ ನಿರಾಸೆ ಆದಂತೆ ಕಾಣಿಸುತ್ತೆ. ನೋಡಿ, ಅದು ನೀವು ಮೀಡಿಯಾದಲ್ಲಿ ಹೇಳ್ತಾ ಇದ್ರೆ ಯಾವ ಕಾರ್ಯಕರ್ತರು ಬಂದು ನಿಮ್ಗೆ ಹೇಳಿದ್ದಾರೆ ಹೇಳಿ? ಈಗ ನನಗೆ ತುಂಬ ಜನ ಹೇಳಿದ್ದಾರೆ ಅಂದರೆ ಹೇಳ್ರಿ, ಇಂಥವ್ರು ಹೇಳಿದ್ದಾರೆ ಅಂದರೆ ನಾನೇ ಸಮಾಧಾನ ಮಾಡ್ತೀನಿ. ನಮಗೇನು ಆಶ್ಚರ್ಯ ಅಂದರೆ ನಮ್ಮ ಪಕ್ಷದಲ್ಲಿ 4 ಜನ ಕೂತ್ಕೊಂಡು ಮಾತಾಡೋದು ನಿಮ್ಗೆ ಗೊತ್ತಿದೆ, ಸಾರ್ವಜನಿಕದಲ್ಲಿ ಇರೋದು ಮಾತ್ರ ಗೊತ್ತಿರಲ್ಲ ನಿಮಗೆ. ಯಾರು ಹೇಳಿದ್ರು ಯಾರನ್ನ ಬೇಜಾರಿದೆ ಪಟ್ಟಿದ್ದಾರೆ ಅಂತ? ಪ್ರಕ್ರಿಯೆ ನಡೆದಿದೆ, ಅದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ನಮ್ಮ PCC ಅಧ್ಯಕ್ಷರು ಕೊಟ್ಟಿದ್ದಾರೆ. ಇವತ್ತಿಲ್ಲ ನಾಳೆ ಆಗುತ್ತೆ ಅಂತ. ಕೆಲವು ಇರ್ತವೆ, ಏನಾದರೂ ಒಂದು ನ್ಯೂನತೆ ಇರ್ಬೋದು ಅಥವಾ ಯಾರಿಗಾನ ಬಿಟ್ಟು ಹೋಗಿರ್ಬೋದು, ಅದು ಏನಿದ್ರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಇದು ಮಾಡ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಮೀಟಿಂಗ್ನಲ್ಲಿ 4 ಜನ ಇರ್ತಾರೆ, 4 ಜನದ ಮಾತು ನೀವು 8 ಮಾಡಿಬಿಟ್ಟು ನೀವೇ ಹೇಳಿದ್ರೆ ಹೆಂಗೆ ಮಾಧ್ಯಮದವರು? ಸರ್, ನಿನ್ನೆಯ ಸಭೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡೋರು ಯಾರು ಅನ್ನೋಂಥದ್ದು ಏನಾದ್ರು ಚರ್ಚೆಗೆ ಬಂತು ಸರ್? ಯಾಕಂದರೆ ಇನ್ನೂ AICC ಅಧ್ಯಕ್ಷರ ಸ್ಪರ್ಧೆ ವಿಚಾರ, ಈಗ AICC ಅಧ್ಯಕ್ಷರು ಸ್ಪರ್ಧೆ ವಿಚಾರ AICC ಅಧ್ಯಕ್ಷರೇ ತೀರ್ಮಾನ ಮಾಡ್ತಾರೆ ಹೊರತು ಬೇರೆ ಯಾರೂ ತೀರ್ಮಾನ ಮಾಡಲ್ಲ. ಉಸ್ತುವಾರಿ ನಾವಿರ್ಬೋದು, ಕ್ಷೇತ್ರ ಯಾರ್ದು? AICC ಅಧ್ಯಕ್ಷರ ಸ್ಪರ್ಧೆ ವಿಚಾರ ಇರ್ಬೋದು, ಅದು ಮಾನ್ಯ ಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು ಹಾಗೂ AICC ಅಧ್ಯಕ್ಷರು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ನಾನಿರ್ಬೋದು, ಬೇರೆ ಶಾಸಕರು ಇರ್ಬೋದು, ನಾವೆಲ್ಲ ಬರೀ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಹೈಕಮಾಂಡ್ ಏನು ಆದೇಶ ಕೊಡ್ತದೆ ಅದನ್ನು ಅನುಷ್ಠಾನಕ್ಕೆ ತರೋದು ಅಷ್ಟೇ ನಮ್ಮ ಕೆಲಸ. ಥ್ಯಾಂಕ್ ಯು.